ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅದೇ ತರ ನಮ್ಮ ಊರಿನಲ್ಲಿರುವ ಒಂದು ವಿಶೇಷವಾದ ಮತ್ತೊಂದು ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ನಮ್ಮ ಪಣಸೋಲಿಯಲ್ಲಿರುವ. ಸೊ ಅದೇ ತರ ಆ ದೇವಸ್ಥಾನಕ್ಕೆ ಗೋಡೆ ಬಾಂದ್ರ ಕೂಡ ಅಂತ ಕರೀತಾರೆ. ಅಂದ್ರೆ ಆ ದೇವಸ್ಥಾನ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಮೂರ್ತಿಗಳಿಲ್ಲ ದೇವದು, ಆದ್ರೆ ಅಲ್ಲಿ ಕುದುರೆಗಳ ಮೂರ್ತಿ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಸೊ ಈ ತರ ದೇವಸ್ಥಾನ ನೀವು ಇನ್ನೂ ಮಟ್ಟ ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ಸೊ ನನ್ನ ಅನ್ಸ್ಟ ಮಟ್ಟಕ್ಕೆ ಕರ್ನಾಟಕದಲ್ಲಿನೇ ಫಸ್ಟ್ ಈ ತರ ಒಂದು ದೇವಸ್ಥಾನ ಇರಬಹುದು. ಸೊ ನಿಮ್ಗೆ ಗೊತ್ತಿದೆ ಎಲ್ಲಾದ್ರೆ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ಸ್ ಮುಖಾಂತರ ನನಗೆ ಹೇಳಿ. ನಮ್ಮ ಗ್ರಾಮದ ಜನರಿಗೆ ಈ ದೇವಸ್ಥಾನವೆಂದರೆ ಕೇವಲ ಒಂದು ಪೂಜೆಯ ಸ್ಥಳವಲ್ಲ, ಇದು ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವ ನಂಬಿಕೆ, ಭಕ್ತಿ ಮತ್ತು ಪರಂಪರೆಯ ಜೀವಂತ ಸಂಕೇತವಾಗಿದೆ. ದಟ್ಟ ಕಾಡಿನ ಮಧ್ಯೆ ನೆಲೆಸಿರುವ ಈ ಪವಿತ್ರ ಸ್ಥಳಕ್ಕೆ ಬಂದ ಪ್ರತಿಯೊಬ್ಬರು ತಮ್ಮ ಮನದಾಸೆಯನ್ನು ದೇವರ ಮುಂದೆ ಇಡುತ್ತಾರೆ. ಮತ್ತು ಅದೇ ತರ ನನ್ನ ಚಾನೆಲ್ಗೆ ಯಾರು ಹೊಸಬ್ರಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಅವರ ಹರಕೆ ಈಡೇರಿದ ನಂತರ ಕಾಳಿಜಿಗಾಗಿ ಒಂದು ಜೋಡಿ ಕುದುರೆಗಳ ಮೂರ್ತಿಗಳನ್ನು ಸಮರ್ಪಿಸುತ್ತಾರೆ. ಇಲ್ಲಿ ಆ ಮೂರ್ತಿಗಳನ್ನು ಕೇವಲ ಮಣ್ಣಿನ ಮೂರ್ತಿಗಳೆಂದು ಪೂಜಿಸುವುದಿಲ್ಲ, ದೇವರ ರೂಪವೆಂದು ಭಕ್ತಿಯಿಂದ ಪೂಜಿಸುತ್ತಾರೆ. ಅದಕ್ಕೆ ದೇವಸ್ಥಾನದ ಒಳಗೆ ಸಾವಿರಾರು ಕುದುರೆಗಳ ಮೂರ್ತಿಗಳನ್ನು ಕಾಣಬಹುದು. ಪ್ರತಿಯೊಂದು ಕುದುರೆಯು ಒಂದು ಕುಟುಂಬದ ಕಥೆಯಾಗಿದೆ, ಒಂದು ಹರಕೆಯ ನೆನಪು, ಒಂದು ಭಕ್ತಿಯ ಸಾಕ್ಷಿಯಾಗಿದೆ. ಇದೆ ನೋಡಿ ಈ ಒಂದು ದೇವಸ್ಥಾನ. ಸೊ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ದೀಪಾವಳಿ ಆಗತ್ತಲ್ಲ, ಆ ಟೈಮಿನಲ್ಲಿ ಬಹಳ ಜನ ಇರ್ತಾರೆ, ಭಜನಿ ಕಾರ್ಯಕ್ರಮ ಆಗ್ತಾ ಇರತ್ತೆ. ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಒಂದಾಗಿ ಸೇರಿ ಈ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಆ ದಿನ ಕಾಡಿನ ನಿಶ್ಶಬ್ದವು ಭಕ್ತಿಯ ನಾದದಿಂದ ಮುಳುಗುತ್ತದೆ. ಸ್ನೇಹಿತರೆ, ಇಂತಹ ಅಪರೂಪದ ಸಂಪ್ರದಾಯಗಳನ್ನು, ನಮ್ಮ ಸಂಸ್ಕೃತಿ ಸೌಂದರ್ಯವನ್ನು, ಹಿರಿಯರು ಉಳಿಸಿಕೊಂಡು ಬಂದಿರುವ ಪರಂಪರೆಯ ಮಹತ್ವವನ್ನು ಮತ್ತು ದೈವರ ಮೇಲಿನ ಆಚಾರ ನಂಬಿಕೆಗಳನ್ನು ಇಂದಿಗೂ ಜೀವಂತವಾಗಿದೆ.